ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ತಮಿಳುನಾಡಿನಲ್ಲಿ ಯಾರು ಮುಖ್ಯಮಂತ್ರಿ ಎನ್ನುವಂಥ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದಾಗಿದೆ. ನಾಳೆ ನಟ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಸಿದ್ಧತೆಗಳು ಕೂಡ ಶುರುವಾಗಿದೆ. ಮುಖ್ಯಮಂತ್ರಿಯಾದ ನಂತರ ನಟ ವಿಜಯ್ ಅವರ ಮುಂದೆ ಸಾಲು ಸಾಲು ಸವಾಲುಗಳು ಕೂಡ ಇದ್ದಾವೆ. ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸುವ ಸವಾಲು ಒಂದು ಕಡೆಯಾದರೆ, ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತ ಸವಾಲು ಮತ್ತೊಂದು ಕಡೆಯಲ್ಲಿ. ದ್ರಾವಿಡ ನಾಡು ತಮಿಳುನಾಡಲ್ಲಿ ಹೊಸ ಅಧ್ಯಾಯ ನಾಳೆಯಿಂದ ಆರಂಭ ಆಗ್ತಾ ಇದೆ. ನಾಳೆ ವಿಜಯ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ 20 ಮಂದಿ ಸಚಿವರೊಂದಿಗೆ ಅನ್ನೋದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ, ಬಹುತೇಕ ಖಚಿತ ಆಗಿರೋದು. 108 ನಂಬರು ಸದ್ಯಕ್ಕೆ. 10 ಶಾಸಕರ ಕೊರತೆ ಇದೆ. 10 ಶಾಸಕರ ಕೊರತೆಯನ್ನ ನೀಗಿಸಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವೂ ಆಗಿದೆ. ಪ್ರಯತ್ನ ಫಲ ಕೊಡುವಂತ ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಸ್ವಲ್ಪ ಹೊತ್ತಲ್ಲೇ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ವಿಜಯ್. ಸರ್ಕಾರ ರಚಿಸೋದಕ್ಕೆ ಹಕ್ಕು ಮಂಡಿಸ್ತಾರೆ. ಅದಾದ ಬಳಿಕ ನಾಳೆ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಸಚಿವರೊಂದಿಗೆ. ತಮಿಳುನಾಡಿನ ಕ್ಯಾಬಿನೆಟ್ ಗಾತ್ರ 35, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್. 35 ಮಂದಿ ಶಾಸಕರನ್ನ ಸಚಿವರನ್ನಾಗಿ ಮಾಡೋದಕ್ಕೆ ಅವಕಾಶ ಇದೆ, ಮುಖ್ಯಮಂತ್ರಿಯೂ ಸೇರಿದಂತೆ. ಈಗಿರುವಂತ ಮಾಹಿತಿ ಪ್ರಕಾರ ನಾಳೆ ವಿಜಯ್ ಅವರ ಜೊತೆ 20 ಮಂದಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹಲವು ಭರವಸೆಗಳನ್ನ ಕೊಟ್ಟಿದ್ರು ಪ್ರಣಾಳಿಕೆಯಲ್ಲಿ ವಿಜಯ್. ಅದನ್ನ ಈಡೇರಿಸುವಂತ ಜವಾಬ್ದಾರಿ. ಆಡಳಿತದ ಅನುಭವ ಇಲ್ಲ. ಆಡಳಿತದ ಅನುಭವವನ್ನು ಗಳಿಸೋದರ ಜೊತೆಗೆ ಆಡಳಿತಕ್ಕೆ ಚುರುಕು ಮುಟ್ಟಿಸಬೇಕಾದಂತ ಅನಿವಾರ್ಯತೆ. ಸೊ ಇದೆಲ್ಲವೂ ಕೂಡ ವಿಜಯ್ ಪಾಲಿಗೆ ಇರುವಂತ ಸವಾಲುಗಳು. ಏನೇನು ಸವಾಲುಗಳು, ವಿಜಯ್ ಮುಂದಿರುವಂತ ಸವಾಲುಗಳು ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಆಡಳಿತಕ್ಕೆ ಮೂಲತಃ ವಿಜಯ್ ಹೊಸಬರು, ಅನುಭವ ಇಲ್ಲ. ಅನುಭವ ಗಳಿಸಬೇಕು, ಅಧಿಕಾರಕ್ಕೆ ಆಡಳಿತಕ್ಕೆ ಚುರುಕು ಮುಟ್ಟಿಸಬೇಕು. ಇದೊಂದು ದೊಡ್ಡ ಸವಾಲು. ಪಕ್ಷವೂ ಹೊಸದು, ಆಯ್ಕೆಯಾಗಿರುವಂತ ಶಾಸಕರು ಹೊಸಬರು. ಹೊಸಬರನ್ನ ಕಟ್ಕೊಂಡು ಅಧಿಕಾರವನ್ನ ಮಾಡಬೇಕಾಗತ್ತೆ. ಕ್ಯಾಬಿನೆಟ್ಗೆ ಈಗ ತೆಗೆದುಕೊಳ್ತಾ ಇರುವಂತವರು ಬಹುತೇಕರು ಹೊಸಬರು. ಹೊಸ ಕ್ಯಾಬಿನೆಟ್, ಹೊಸ ಮುಖ್ಯಮಂತ್ರಿ, ಹೊಸ ಪಕ್ಷ. ಇದರ ಜೊತೆಗೆ ಬಹುಮತಕ್ಕೆ ಕೊರತೆ ಬಂದಿತ್ತು. ಆ ಪಕ್ಷಗಳ ಬೇಡಿಕೆಯನ್ನು ಈಡೇರಿಸಬೇಕಾಗತ್ತೆ. ಕಾಂಗ್ರೆಸ್ ಕೇಳ್ತಿದೆಯಂತೆ 2 ಸಚಿವ ಸ್ಥಾನ ಕೊಡಿ ಅಂತ. ಈ ಸವಾಲುವನ್ನ ಕೂಡ ಮೆಟ್ಟಿ ನಿಲ್ಲಬೇಕಾದಂತ ಅವಶ್ಯಕತೆ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸುವಂತ ಸವಾಲಿದೆ. ಹುರುಪಿದೆ, ಉತ್ಸಾಹ ಇದೆ. ಎಷ್ಟೋ ಸಂದರ್ಭದಲ್ಲಿ ಉತ್ಸಾಹವೇ ಅನಗತ್ಯ ಗೊಂದಲಕ್ಕೆ ಕಾರಣ ಆಗಿಬಿಡುತ್ತೆ. ಅದನ್ನು ಮ್ಯಾನೇಜ್ ಮಾಡಬೇಕಾದಂಥ ಪರಿಸ್ಥಿತಿ. ಕೇಂದ್ರದೊಂದಿಗೆ ಸಮನ್ವಯತೆಯನ್ನು ಸಾಧಿಸಬೇಕಾಗತ್ತೆ. ಸೈದ್ಧಾಂತಿಕವಾಗಿ ಪಕ್ಷ ಮತ್ತು ಸರ್ಕಾರದಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕಾಗತ್ತೆ. ವಿಜಯ್ ಅವರ ಟಿವಿಕೆ ಪಾರ್ಟಿ ಕೇಡರ್ ಬೇಸ್ ಅಲ್ಲ ಈ ಕ್ಷಣಕ್ಕೆ. ಇನ್ನೂ ಕೂಡ ಕೇಡರ್ ಇಲ್ಲ ಆ ಪಕ್ಷಕ್ಕೆ, ಅಂದ್ರೆ ದೊಡ್ಡ ಮಟ್ಟದ ಕೇಡರ್ ಇಲ್ಲ. ಕೇಡರ್ ಬೇಸ್ ಅಲ್ಲ, ಅದು ಪಾಪ್ಯುಲಾರಿಟಿ ಬೇಸ್ ಪಾರ್ಟಿ. ಜನಪ್ರಿಯತೆಯ ಆಧಾರದ ಮೇಲೆ ಕಟ್ಟಲಾಗಿರುವಂತ ಪಕ್ಷ, ಅದು ಸಂಘಟನೆಯ ಆಧಾರದ ಮೇಲೆ ಕಟ್ಟಲಾಗಿರುವಂತ ಪಕ್ಷ ಅಲ್ಲ. ಸೊ ಇದು ಕೂಡ ಆ ಪಕ್ಷಕ್ಕಿರುವಂತ ದೊಡ್ಡ ಮಟ್ಟದ ಸವಾಲು. ಇನ್ನು ಏನೇನು ಭರವಸೆ ಕೊಟ್ಟಿದ್ರು ವಿಜಯ್ ಎಲೆಕ್ಷನ್ ಪೂರ್ವ ತಮಿಳುನಾಡಿನ ಜನರಿಗೆ? ಪ್ರತಿ ಕುಟುಂಬದ ಓರ್ವ ಮಹಿಳೆಗೆ ತಿಂಗಳಿಗೆ 2,500 ರೂಪಾಯಿ ಕೊಡ್ತೀವಿ ಅಂತ, ನಮ್ಮ ಗೃಹಲಕ್ಷ್ಮಿ ಯೋಜನೆಯ ರೀತಿಯಲ್ಲೇ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅವಕಾಶ ಕೊಡ್ತೀವಿ. ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಇದೆ, ಅದೇ ರೀತಿಯಲ್ಲಿ. ನಿರುದ್ಯೋಗಿ ಪದವೀಧರರಿಗೆ 4,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಕರ್ನಾಟಕದಲ್ಲಿ ಯುವ ನಿಧಿ ಎನ್ನುವಂತ ಯೋಜನೆ ಇದೆ, ಆದರೆ 4,000 ದೊಡ್ಡ ಮೊತ್ತ, ಅದನ್ನು ಕೊಡ್ತೀವಿ ಅಂತ ವಿಜಯ್ ಹೇಳಿದ್ದಾರೆ. ವರ್ಷಕ್ಕೆ 6 ಉಚಿತ LPG ಸಿಲಿಂಡರ್ ಕೊಡ್ತೀನಿ ಅಂತ ವಿಜಯ್ ಅಲ್ಲಿನ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಮದುವೆಯಾಗುವಂತ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ, ವಧುವಿಗೆ 8 ಗ್ರಾಂ ಚಿನ್ನ ಕೊಡ್ತೀನಿ ಮತ್ತು ರೇಷ್ಮೆ ಸೀರೆಯನ್ನು ಸರ್ಕಾರದ ಲೆಕ್ಕದಲ್ಲೇ ಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ. ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ, ಉಚಿತ ಶಿಕ್ಷಣ.
ವಸತಿ ಶಾಲೆಗಳನ್ನು ಸ್ಥಾಪನೆ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಲೋನ್ 20 ಲಕ್ಷದವರೆಗೆ ಸರ್ಕಾರದಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಡ ಮಕ್ಕಳ ಶಿಕ್ಷಣಕ್ಕಾಗಿ ತಾಯಂದಿರಿಗೆ ವಾರ್ಷಿಕ 15,000 ಸಹಾಯಧನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ 25 ಲಕ್ಷದವರೆಗೆ ಆರೋಗ್ಯ ವಿಮೆಯನ್ನ ಕೊಡ್ತೀನಿ ಅಂತ, ಹೆಲ್ತ್ ಇನ್ಶೂರೆನ್ಸ್ ಕೊಡ್ತೀವಿ ಸರ್ಕಾರದಿಂದ, 50 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ. ಜೊತೆಗೆ 5 ಎಕರೆಗಿಂತ ಕಡಿಮೆ ಇರುವಂತ ಸಣ್ಣ ರೈತರ ಸಂಪೂರ್ಣ ಬೆಳೆ ಸಾಲ ಮನ್ನಾ ಆಗುತ್ತೆ. ಇತ್ತೀಚೆಗೆ ಸಣ್ಣ ರೈತರ ಸಂಖ್ಯೆಯೇ ಜಾಸ್ತಿ ಇರೋದು, ದೊಡ್ಡ ಹಿಡುವಳಿದಾರರಿಗಿಂತ ಸಣ್ಣ ರೈತರ ಸಂಖ್ಯೆಯೇ ಜಾಸ್ತಿ ಇದೆ. 5 ಎಕರೆಗಿಂತ ಕಡಿಮೆ ಇರುವಂತ ರೈತರ ಸಂಪೂರ್ಣ ಬೆಳೆ ಸಾಲ ಮನ್ನಾ ಆಗುತ್ತೆ. ಇದು ವಿಜಯ್ ಅವರು ಕೊಟ್ಟಿರುವಂತ ಭರವಸೆ. ಕಬ್ಬು ಬೆಳೆಗಾರರಿಗೆ 4,500 ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಈಗಾಗಲೇ FRP ನಿನ್ನೆ 10 ರೂಪಾಯಿ ಜಾಸ್ತಿ ಮಾಡಿದ್ರು, ಅದರ ಮೇಲೆ ಕೊಡ್ತೀವಿ ಅಂತ ವಿಜಯ್ ಹೇಳಿರೋದು ಕಬ್ಬು ಬೆಳೆಗಾರರಿಗೆ. ಸೊ ಇದಿಷ್ಟು ಅವರು ಕೊಟ್ಟಿರುವಂತಹ ಭರವಸೆಗಳಾದ್ರೆ ಒಮ್ಮೆ ನಾವು ವಾಸ್ತವ ಏನು ಅಂತ ನೋಡ್ಬಿಡೋಣ. ತಮಿಳುನಾಡಿನ ಬಜೆಟ್ನ ಗಾತ್ರ ಎಷ್ಟಿದೆ, ಏನ್ ಕತೆ? 4.67 ಲಕ್ಷ ಕೋಟಿಯ ಬಜೆಟ್ ತಮಿಳುನಾಡಿದ್ದು. ಬಜೆಟ್ನ ಗಾತ್ರ. ಸಾಲ ಎಷ್ಟಿದೆ ಅಂತ ಕೇಳಿದ್ರೆ 10.79 ಲಕ್ಷ ಕೋಟಿಯಷ್ಟು ಸಾಲ ಇದೆ. ಸ್ಟೇಟ್ GDPಯ ಮೇಲೆ 26% ಸಾಲ ಇದೆ. 25% ಒಳಗಿರಬೇಕು ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ಒಂದು ರಾಜ್ಯದ GSDPಯ ಮೇಲೆ ಸಾಲದ ಪ್ರಮಾಣ 25% ಒಳಗಿರಬೇಕು ಅಂತ. ಆದರೆ ತಮಿಳುನಾಡಲ್ಲಿ ಅದು 26 ದಾಟಿ 27 ಹತ್ರ ಇದೆ. ತಮಿಳುನಾಡಿನ GSDP ಇಡೀ ದೇಶದಲ್ಲೇ 2ನೇ ಅತಿ ದೊಡ್ಡ, ಅಂದ್ರೆ 2ನೇ ಅತಿ ಶ್ರೀಮಂತ ರಾಜ್ಯಗಳ ಪೈಕಿ ತಮಿಳುನಾಡು ಕೂಡ ಇದೆ. GST ಕಲೆಕ್ಷನ್ ಅಂತ ಬಂದ್ರೆ 5ನೇ ಪ್ಲೇಸ್ ಅಲ್ಲಿ ಇದೆ ತಮಿಳುನಾಡು. ಅಂದ್ರೆ ನಾನು ಏಪ್ರಿಲ್ ಲೇಟೆಸ್ಟ್ ಮಾಹಿತಿಯನ್ನು ಕೊಡ್ತಾ ಇರೋದು, 5ನೇ ಪ್ಲೇಸ್ ಅಲ್ಲಿ ಇದೆ ತಮಿಳುನಾಡು GST ಕಲೆಕ್ಷನ್ ನಲ್ಲಿ. GSDPಯಲ್ಲಿ ತಮಿಳುನಾಡು 2ನೇ ಪ್ಲೇಸ್ ಅಲ್ಲಿ ಇದೆ. ಅದರ ಮಧ್ಯೆ ಸಾಲದ ಹೊರೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ಸವಾಲುಗಳ ಮಧ್ಯೆ ವಿಜಯ್ ಇದೆಲ್ಲವನ್ನ ಈಡೇರಿಸೋದಕ್ಕೆ ಸಾಧ್ಯನಾ? ಉತ್ತಮ ಆಡಳಿತ ಕೊಡೋದಕ್ಕೆ ಸಾಧ್ಯನಾ? ಅವರ ಮುಂದಿರುವಂತಹ ಸವಾಲುಗಳೇನು? ಎಲ್ಲವನ್ನೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಜೊತೆಗಿದ್ದಾರೆ. ಇನ್ನು ಬಿಜೆಪಿಯಿಂದ MG ಮಹೇಶ್ ಅವರೇ ನಮಸ್ಕಾರ. ನಮಸ್ತೆ. ಇನ್ನು ತಮಿಳು ಕನ್ನಡ ಸಂಘದ ಅಧ್ಯಕ್ಷ ಮಣಿವಣ್ಣನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಆರ್ಥಿಕ ತಜ್ಞ ಸುರೇಶ್ ಅವರು ಕೂಡ ಇದ್ದಾರೆ. ಸುರೇಶ್ ಅವರೇ ನಮಸ್ಕಾರ. ನಮಸ್ಕಾರ ರಕ್ಷಿತ್. ನಮಸ್ತೆ. ನಾನು ಪ್ರಶಾಂತ್ ನಾಥ್ ಅವರಿಂದ ಶುರು ಮಾಡ್ತೀನಿ. ಹುಲಿ ಮೇಲಿನ ಸವಾರಿನ ವಿಜಯ್ ಪಾಲಿಗೆ ಮುಂದಕ್ಕೆ ಅಲ್ಲ, ನನಗೇನದು ಹುಲಿ ಮೇಲಿನ ಸವಾರಿ ಅನ್ಸಲ್ಲ. ಈ ರೀತಿಯ ಒಂದು ಮ್ಯಾಂಡೇಟ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದರ ಅಡ್ವಾಂಟೇಜು ನಿಶ್ಚಿತವಾಗಿದ್ದೇ ಇದೆ. ನೋಡಿ, ವಿಜಯ್ ಯಾವುದೇ ಬ್ಯಾಗೇಜ್ ಇಲ್ಲದೆ ಈ ಒಂದು ಚುನಾವಣೆಯಲ್ಲಿ ಒಂದು ಅಭೂತಪೂರ್ವ ಜಯವನ್ನು ತಮಿಳುನಾಡಿನಲ್ಲಿ ಗಳಿಸಿದ್ದಾರೆ. ಬರೀ ಪೋಲ್ ಪ್ರಾಮಿಸಸ್ಗಳಿಂದ ಅವರು ಚುನಾವಣೆಯನ್ನು ಗೆದ್ದರು ಅಂತ ಇದು ಆಂಟಿ ಇನ್ಕಂಬನ್ಸಿಗಿಂತ ಆಂಟಿ ಎಸ್ಟಾಬ್ಲಿಷ್ಮೆಂಟ್ ವೋಟ್ ಅಂತ ಅನ್ಸುತ್ತಾನೆ. ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಡಸಂಟ್ ಮೀನ್ ದಟ್ ಇಡೀ ವ್ಯವಸ್ಥೆಯನ್ನು ಜನ ವಿರೋಧಿಸ್ತಿದ್ರು ಅಂತಲ್ಲ. ಆ ವ್ಯವಸ್ಥೆಯಲ್ಲಿ ಗಟ್ಟಿಯಾಗಿ ತಳವೂರಿದ್ದ ರಾಜಕೀಯ ಪಕ್ಷಗಳಿಂದ ಜನ ಬೇಸತ್ತಿದ್ರು, ಗಮನಿರಸನಗೊಂಡಿದ್ರು. ಆ ಮತಗಳು ವಿಜಯ್ ತನಗೆ ಸಿಗುವಂತೆ ಮಾಡುವಲ್ಲಿ ಒಂದು ಒಳ್ಳೆ ಸ್ಕ್ರಿಪ್ಟೆಡ್ ಪ್ರಚಾರವನ್ನು ನಡೆಸಿದ್ರಿಂದ ಅವ್ರಿಗೆ ಜಯ ಆಗಿದೆ. ನನಗನ್ಸುತ್ತೆ ಇದೊಂದು ಫಿಲ್ಮ್ನ ಇಂಟರ್ವಲ್ ಇದ್ದಂಗೆ. ನಿನ್ನೆಯವರೆಗಿನ ಜಯ ಏನಿದೆ ಅದು ಫಿಲ್ಮ್ನ ಇಂಟರ್ವಲ್. ಇನ್ನರ್ಧ ಸಿನಿಮಾ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದು ಅವರು ಹೇಗೆ ಆಡಳಿತಗಾರನಾಗಿ ಹೊರಹೊಮ್ತಾರೆ ಅನ್ನೋದರ ಮೇಲೆ ನಿರ್ಭರ ಆಗಿದೆ. ತಮಿಳುನಾಡಿನಲ್ಲಿ ಒಂದು ವಿಜಯರಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ನನಗನ್ಸೋದು, ನೋಡಿ, ಅಣ್ಣಾದೊರೈ ನಂತರ ಕರುಣಾನಿಧಿ ಮುಖ್ಯಮಂತ್ರಿ ಆದರು. ಅಣ್ಣಾದೊರೈ ಅವರ 2 ಶಿಷ್ಯಂದ್ರಿದ್ರು, MGR ಮತ್ತು ಕರುಣಾನಿಧಿ. MGR ಪಾಪ್ಯುಲರ್ ಇದ್ದರು, ಕರುಣಾನಿಧಿ ಕೈಯಲ್ಲಿ ಪಾರ್ಟಿ ಇತ್ತು. ಕರುಣಾನಿಧಿ ಕರೆದು MGR ಅನ್ನು ಕೇಳ್ತಾರೆ, ನಿಮ್ಮ ಒಂದು ಪಾಲಿಟಿಕ್ಸ್ ಬಿಡಿ, ಸಿನಿಮಾ ಕರಿಯರ್ ನಿಮ್ಗೆ ಯಾರೂ ಕೆಲಸ ಕೊಡದೇ ಇದ್ದಾಗ ಕೊಡಿಸಿದ್ಯಾರು? ನಾನು. ಹಾಗಾದರೆ ನನಗೆ ಬೆಂಬಲ ಕೊಡಿ ಅಂತ ಕೇಳ್ತಾರೆ. MGR ಬೆಂಬಲ ಕೊಡ್ತಾರೆ, ಅವ್ರ ಪರವಾಗಿ ಪ್ರಚಾರ ನಡೆಸ್ತಾರೆ. 67ರಲ್ಲಿ ದ್ರವಿಡ ಪಕ್ಷ ಬಂದಿದ್ದು ಅಣ್ಣಾದೊರೈ ಅವ್ರದ್ದು. 69ರಲ್ಲಿ ಅಣ್ಣಾದೊರೈ ನಿಧನಗೊಂಡ ನಂತರ 77ರವರೆಗೆ ಕರುಣಾನಿಧಿನೇ ಇರ್ತಾರೆ.
77ರಲ್ಲಿ ಡಿವೈಡ್ ಆಗಿ MGR ಹೊಸ ಪಕ್ಷವನ್ನು ಸ್ಥಾಪಿಸ್ತಾರೆ. ಬಟ್ ಅವ್ರಿಗೊಂದು ಪೊಲಿಟಿಕಲ್ ಲೀನೇಜ್ ಇರುತ್ತೆ, ಪೊಲಿಟಿಕಲ್ ಕೇಡರ್ ಇರುತ್ತೆ, ಐಡಿಯಾಲಜಿ ಇರುತ್ತೆ. ಅದೇನೂ ಇಲ್ಲದೆ ವಿಜಯ್ ಇವತ್ತೊಂದು ದೊಡ್ಡ ಗೆಲುವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನನಗನ್ಸುತ್ತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರ ಮುಂದಿರ್ತಕ್ಕಂಥದ್ದು ತನ್ನದೇ ನಿರೀಕ್ಷೆಯ ಬರ್ಡನ್ನಲ್ಲಿ ಕ್ರಶ್ ಆಗದೇ ಇರುವ ರೀತಿ ನೋಡ್ಕೊಳ್ಳೋದು. ಅರವಿಂದ್ ಕೇಜ್ರಿವಾಲ್ಗೆ ಇದಾಗಿತ್ತು. ಅರವಿಂದ್ ಕೇಜ್ರಿವಾಲ್ ಬರ್ತಾ 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 ವೆಲ್ಫೇರ್ ಪಾಲಿಟಿಕ್ಸ್ ಮಾಡಿದ್ರು ಬಿಟ್ಟರೆ ಆ್ಯಂಟಿ ಕರಪ್ಷನ್ ಕ್ರುಸೇಡರ್ ಅಂತ ಏನು ಗುರುತಿಸ್ಕೊಂಡಿದ್ರು ಆ ಪಾಲಿಟಿಕ್ಸನ್ನು ಅವ್ರ ಪಕ್ಕದಲ್ಲೂ ಬಿಟ್ಟರು. ಪ್ರಾಯಶಃ ಆಮ್ ಆದ್ಮಿ ಪಾರ್ಟಿ ಇವತ್ತು ಡೌನ್ಫಾಲಿಗೆ ಅದಕ್ಕೆ ಕಾರಣ. ನೀವು ಯಾವ ಕಾರಣದಿಂದ ಬಂದ್ರಿ? ಈಗ BJP ಒಂದು ವೇಳೆ ಅಯೋಧ್ಯೆ ಆಂದೋಲನ ನಮ್ಗೆ ಸಂಬಂಧ ಇಲ್ಲ, 370 ನಮ್ಗೆ ಸಂಬಂಧ ಇಲ್ಲ ಅಂತಿದ್ರೆ ಕೋರ್ ವೋಟರ್ಸೇ ದೂರ ಹೋಗ್ತಿದ್ರು. ಕರೆಕ್ಟ್. ವಿಜಯ್ ಬಂದಿದ್ಯಾಕೆ? ನಾನೊಂದು ಹೊಸ ವ್ಯವಸ್ಥೆಯನ್ನು ಕೊಡ್ತೀನಿ. ಏನು ಈ ಎರಡೂ ದ್ರವಿಡ ಪಕ್ಷಗಳ ಕರಪ್ಟ್ ಪ್ರಾಕ್ಟೀಸಸ್ ಇವೆ, ಒಂದು ರೀತಿ ಇಡೀ ತಳಮಟ್ಟದವರೆಗೆ ಜಿಡ್ಡುಗಟ್ಟಿದ ವ್ಯವಸ್ಥೆ ಇದೆ, ಇದನ್ನು ಸ್ವಲ್ಪ ಬದಲಿಸ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ 2-2.5 ವರ್ಷಗಳಲ್ಲಿ ಅದನ್ನು ಬದಲಿಸ್ಲಿಕ್ಕೆ ಯಶಸ್ವಿ ಆಗ್ತಾರಾ? ಒಂದು ಪೊಲಿಟಿಕಲ್ ಸ್ಟ್ರಕ್ಚರನ್ನು ನೀವೇನು ಹೇಳಿದ್ರಿ, ಈಗ ಫ್ಯಾನ್ ಸ್ಟ್ರಕ್ಚರ್ ಇದೆ, ಅದನ್ನು ಪೊಲಿಟಿಕಲ್ ಸ್ಟ್ರಕ್ಚರ್ 86,000 ಫ್ಯಾನ್ ಕ್ಲಬ್ಗಳ ಮೂಲಕ ಚುನಾವಣೆ ಗೆದ್ದು ತೋರಿಸಿದ್ರು. ಹೌದು. ಬಟ್ ಅದನ್ನು ಪೊಲಿಟಿಕಲ್ ಸ್ಟ್ರಕ್ಚರ್ ಆಗಿ ಮಾಡುವಲ್ಲಿ ಯಶಸ್ವಿ ಆಗ್ತಾರಾ? ಯಾಕಂದರೆ ವಿರೋಧ ಪಕ್ಷಗಳು, ಮಾಧ್ಯಮಗಳು ಕಾಯ್ತಾ ಇರ್ತವೆ. ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಫಸ್ಟ್ ಕಾಲು ಎಳೆಯೋದು ಅವರೇ. ಕರೆಕ್ಟ್. ನೀವು ಒಂದು ಸ್ಲಿಪ್ ಇನ್ ಮಾಡ್ತೀರಾ, ವಿರೋಧ ಪಕ್ಷಗಳು ಕಾಯ್ತಾ ಇರ್ತವೆ. ಹೀಗಿರುವಾಗ ನನಗನ್ಸುತ್ತೆ ಅವರು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೆಂಗೆ ಅಲಯನ್ಸ್ಗಳನ್ನು ಸ್ಟಿಚ್ ಮಾಡಿ ಯಾರನ್ನು ಮಂತ್ರಿ ಮಾಡ್ತಾರೆ, ಆ ಮಂತ್ರಿಗಳು ಯಾರು, ವಿಜಯ್ ಮುಂದಿನ ದಿನಗಳಲ್ಲಿ ಪೋಲ್ ಪ್ರಾಮಿಸಸ್ಗಳು ಏನೇ. ಫಸ್ಟ್ ನನಗನ್ಸುತ್ತೆ ನೋಡಿ, ಮದುವೆ ಆದ ಹುಡುಗಿಗೆ 8 ಗ್ರಾಮ್ ಬಂಗಾರ 14,000 ಲೆಕ್ಕ ಇಡ್ವಿ, 1,02,000 ಆಯಿತು. ಮದುವೆ ಆದ ಹುಡುಗಿಗೆ 1,02,000 ರೂಪಾಯಿದು ಬಂಗಾರ ಕೊಡಬೇಕು. ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಲ್ಲ ನಾನು. ತಮಿಳ್ನಾಡೇನು ಬಿಹಾರದ ಸ್ಥಿತಿಯಲ್ಲಿಲ್ಲ. ಅದು 2,500 ರೂಪಾಯಿ ಎಲ್ಲ ಮಹಿಳೆಯರಿಗೆ 60 ವರ್ಷದವ್ರಿಗೆ ಕೊಡಬೇಕು. ಬೆಳೆ ಸಾಲ ಮನ್ನಾ. ಎಸ್, ಅದು 5 ಎಕರೆ ಅಂತಂದ್ರೆ ಆಲ್ಮೋಸ್ಟ್ 50% ಮೇಲಾಗುತ್ತೆ. ಈಗ ನೋಡಿ, ವಿಜಯ್ಗೆ ಬಹಳ ದೊಡ್ಡ ಸಾಥ್ ಕೊಟ್ಟಿದ್ದು ಪ್ರಶಾಂತ್ ಕಿಶೋರ್ ಸ್ಟ್ರಾಟಜಿ ರೂಪದಲ್ಲಿ. ಮುಂದಿನ ದಿನಗಳಲ್ಲಿ ವಿಜಯ್ಗೊಬ್ಬ ಒಳ್ಳೆ ಎಕನಾಮಿಕ್ ಅಡ್ವೈಸರ್, ಒಳ್ಳೆ ಪೊಲಿಟಿಕಲ್ ಅಡ್ವೈಸರ್ ಕೂಡ ಬೇಕಾಗುತ್ತೆ. ಹಾದಿ ತಪ್ಪಿಸದೇ ಇರುವ ಪೊಲಿಟಿಕಲ್ ಅಡ್ವೈಸರ್. ನನಗನ್ಸುತ್ತೆ ವಿಜಯ್ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇವತ್ತಿನ ಮಟ್ಟದಲ್ಲಿ ವೆರಿ ಗುಡ್ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್. DMK ಮತ್ತು AIADMK ಜೊತೆ ಹೋಗದೇ ಇರುವ ನಿರ್ಣಯವೇ ಅವರ ಇವತ್ತಿನ ನಂಬರ್ಸ್ಗಳಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ. ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದರ ಅರ್ಥ DMK ಕಾಂಗ್ರೆಸ್ ಮೈತ್ರಿ ಮುರಿದೋಯ್ತು ಅಲ್ವಾ? ಅಂದರೆ DMK ಕೊಲಾಪ್ಸ್ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. BJP ಜೊತೆ ಮೈತ್ರಿ ಮಾಡ್ಕೊಳ್ತಾ ಇಲ್ಲ ಅವರು. ಯಾಕಂದರೆ ಸೆಕ್ಯುಲರ್ ವೋಟ್ಗಳು ಎಲ್ಲಿ ಪ್ರಾಬ್ಲಮ್ ಆಗ್ತಾವೋ ಅನ್ನುವ ಕಾರಣಕ್ಕೋಸ್ಕರ. ಸೊ ಪೊಲಿಟಿಕ್ಸ್ ಒಂದು ಕಡೆ, ಪೊಲಿಟಿಕ್ಸು ಒಂದು ಕಡೆ, ಎಕನಾಮಿಕ್ಸು ಹೆಂಗೆ ವಿಜಯ್ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ. ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾನು ಹೇಳಲ್ಲ. ಯಾಕಂದರೆ MG ರಾಮಚಂದ್ರನ್ ನೋಡಿದ್ದೀವಿ ನಾವು. ಈ ವಾಸ್ ಪಾಪ್ಯುಲರ್. 77ಕ್ಕೆ ಮುಖ್ಯಮಂತ್ರಿ ಆದ್ರೆ 87ಕ್ಕೆ ತೀರ್ಕೊಳ್ಳುವವರೆಗೆ ಅವರೇ ಮುಖ್ಯಮಂತ್ರಿ. ನಂತರ ಜಯಲಲಿತಾ ಬಂದರು. ಜಯಲಲಿತಾ ವಾಸ್ ಕ್ವೈಟ್ ಪಾಪ್ಯುಲರ್. ಬರೀ ಪಾಪ್ಯುಲಿಸ್ಟ್ ಆಧಾರದ ಮೇಲೆ ಮುಖ್ಯಮಂತ್ರಿ ಸ್ಥಾನವನ್ನು ನಿಭಾಯಿಸಿದರು. ತಮಿಳುನಾಡಿನಲ್ಲಿ ಗುಡ್ ಅಡ್ಮಿನಿಸ್ಟ್ರೇಟರ್ ಆಗಲಿಕ್ಕೆ ಅನೇಕ ಅಡ್ವೈಸರ್ಸ್ ಇರ್ತಾರೆ. ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ನಿಮ್ಮ ಪಾಪ್ಯುಲಾರಿಟಿಯನ್ನು ಉಳಿಸ್ಕೊಳ್ಬೇಕು. ಮತ್ತು ಈ DMK AIADMK ರಿವೆಂಜ್ ಪಾಲಿಟಿಕ್ಸ್ ಇದೆಯಲ್ಲ, ಇದರಿಂದ ವಿಜಯ್ ತಮಿಳುನಾಡನ್ನು ಹೊರಗೆ ತೆಗೆದುಕೊಂಡು ಬಂದು ಈ ಪಾಪ್ಯುಲಿಸ್ಟ್ಗಳ ಜೊತೆಗೆ ಅಡ್ಮಿನಿಸ್ಟ್ರೇಷನ್, ಮಿಡಲ್ ಗ್ರೌಂಡ್, ಇದನ್ನು ಮಿಡಲ್ ಗ್ರೌಂಡ್ ಇನ್ ದ ಸೆನ್ಸ್ ಕೇಂದ್ರದ ಜೊತೆ ತಿಕ್ಕಾಟಕ್ಕಿಂತ ಕೇಂದ್ರದ ಜೊತೆ ತಮಿಳ್ ಐಡೆಂಟಿಟಿಯನ್ನು ಉಳಿಸ್ಕೊಂಡು ಯಾವ ಪಕ್ಷ ಕೇಂದ್ರದಲ್ಲಿ ಬರುತ್ತೆ ಅದರ ಜೊತೆ ಒಂದು ಬಾಂಡ್ ಹೋಮ್ ಇದು ಬೇಕು ಅಂತ. ಎಸ್, ಮಣಿವಣ್ಣನ್, ನಿರೀಕ್ಷೆಗಳು 1000 ಇದಾವೆ. ರೀಚ್ ಆಗ್ತಾರೆ ಅಂತ ಅನ್ಸುತ್ತಾ TVK ವಿಜಯ್? 100% ರೀಚ್ ಆಗ್ತಾರೆ. ಯಾಕೆ ಅನ್ಸುತ್ತೆ ತಮಗೆ? ಯಾಕೆಂತಂದ್ರೆ ಈ ಮಟ್ಟಕ್ಕೆ ಅವ್ರು ರೀಚ್ ಆಗಿರೋದೇ ಬಹಳ ಅದ್ಭುತ. ಅವರು 2010 ಅಲ್ಲಿ ಏನು ಒಂದು ಮಾಟ್ರಮ್ ವೇಂಡುಮ್ ಅಂತ ಬದಲಾವಣೆ ಬೇಕು ಅಂತ ಅವಾಗ ಜಯಲಲಿತಾ ಅವ್ರು ನಾವು CM ಆಗಿ ಕುಂಡಿಸಿದ್ರು. ಅವತ್ತಿಂದ ಇವತ್ತಿನವರೆಗೂ ಅವರು ರಾಜಕೀಯದ ಹೋರಾಟ ತೆರೆಮರೆಯಲ್ಲಿ ಬಂದು ಒಂದು ಒಳ್ಳೆ ಸ್ಟ್ರಾಂಗ್ ಬೇಸ್ ಆಗಿ ಈ ಬಿಕಮ್ ಎ ವೆರಿ ಸ್ಟ್ರಾಂಗ್ ಲೀಡರ್ ಇನ್ ತಮಿಳ್ನಾಡು ಆ್ಯಂಡ್ ಫಾರ್ ದ ತಮಿಳ್ಸ್ ಆಫ್ ದ ವರ್ಲ್ಡ್. ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಎಲ್ಲ ಲೋಕಲ್ ಇಶ್ಯೂಸು, ಇಂಟರ್ನಲ್ ಇಶ್ಯೂಸ್ ಎರಡೂ ಸೇರಿಸಿ ಅವತ್ತಿಂದ ಇವತ್ತಿನವರೆಗೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಂಗಾಗಿ ಇಡೀ ತಮಿಳ್ನಾಡಿನ ಜನತೆ ಅವರಿಗೆ ಇಷ್ಟೊಂದು
ವಿಶ್ವಾಸದಿಂದಾಗಿ ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಅದನ್ನು ದಕ್ಕಿಸ್ಕೊಂಡು ಮುಂದುವರಿಸ್ತಾರೆ. ಮತ್ತು ಏನೆಲ್ಲ ಭರವಸೆಗಳು ಕೊಟ್ಟಿದ್ದಾರೆ ಆದಷ್ಟು 100% ಅವ್ರು ಪೂರ್ತಿ ಮಾಡ್ತಾರೆ ಅನ್ನೋ ಭರವಸೆ ಇಡೀ ಜನತೆಗಿದೆ, ನಮಗಿದೆ. ಎಲೆಕ್ಷನ್ ಗೆಲ್ಲೋದು ಒಂದಾದ್ರೆ ಅಡ್ಮಿನಿಸ್ಟ್ರೇಷನ್ ಮತ್ತೊಂದು. ಖಂಡಿತ ಅಡ್ಮಿನಿಸ್ಟ್ರೇಷನ್ನ ಅನುಭವ ವಿಜಯ್ಗೂ ಇಲ್ಲ, ವಿಜಯ್ ಜೊತೆಗಿರೋರಿಗೂ ಕೂಡ ಇಲ್ಲ, ಅವ್ರ ಜೊತೆಗಿರುವಂತವರಿಗೂ ಕೂಡ ಇದ್ದಂಗೆ ಕಾಣಿಸ್ತಾ ಇಲ್ಲ. ಎಲ್ಲ ಹೊಸಬ್ರು ಗೆದ್ದಿದ್ದಾರೆ, ಅವರ ಡ್ರೈವರ್ ಒಬ್ಬರ ಮಗ ಗೆದ್ದಿದ್ದಾರೆ, ಈ ರೀತಿಯೇ ಗೆದ್ದವರು ಇರೋದು. ಸೊ ಅಡ್ಮಿನಿಸ್ಟ್ರೇಷನ್ಗೆ ಚುರುಕು ಮುಟ್ಟಿಸೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ವಿಜಯ್ ಪಾಲಿಗೆ. ಸರ್, ಈಗ ಇಡೀ ಹುಟ್ಟಿದಾಗಲೇ ಯಾರು ವಿತ್ ಎಕ್ಸ್ಪೀರಿಯನ್ಸ್ ಆಗಿ ಬರೋದಿಲ್ಲ. ಎವ್ರಿ ಡೇ ಎವ್ರಿ ಹೆಜ್ಜೆ ಒಂದೊಂದು ಆಡಳಿತ ಅನ್ನೋದು ಎಕ್ಸ್ಪೀರಿಯನ್ಸ್. ಹೇಳ್ತೀನಿ ಎವ್ರಿ ಡೇ ಒಂದೊಂದು ಹೆಜ್ಜೆ ಇಟ್ಸ್ ಎನ್ ಎಕ್ಸ್ಪೀರಿಯನ್ಸ್ ಫಾರ್ ಡೆವಲಪ್ಮೆಂಟ್. ಮೈನಸ್ ಏನಿದ್ರು ಅದನ್ನು ತಡೆಗಟ್ಟಿ ಪ್ಲಸ್ ಮಾಡೋದನ್ನೇ ನೆಕ್ಸ್ಟ್ ಮುಂದಿನ ಬೆಳವಣಿಗೆಯ ಹಾದಿ. ಅದನ್ನು ಇವರು ಈ 2010 ಈ 2026ವರೆಗೂ ತಮಿಳುನಾಡಿನ ಪಾಲಿಟಿಕ್ಸನ್ನು ಹರಿದು ಕೊಡ್ದಿದ್ದಾರೆ. ಯಾವ ಮಟ್ಟಕ್ಕೆ ಅಂತಂದರೆ ವಾಟ್ ಇಸ್ ಕರುಣಾನಿಧಿ, ವಾಟ್ ಇಸ್ DMK, ವಾಟ್ ಇಸ್ ಸ್ಟಾಲಿನ್, ವಾಟ್ ಇಸ್ ಸ್ಟಾಲಿನ್ ಮಗ, ಆ್ಯಂಡ್ ಯಾವ ರೀತಿ ವಿಜಯಕಾಂತ್ ಫ್ಯಾಮಿಲಿ, ವಿಜಯಕಾಂತ್ ಪಾರ್ಟಿ ಆ್ಯಂಡ್ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಪ್ರತಿಯೊಬ್ಬ ಲೀಡರ್. ನಾನು ಹೇಳ್ತಾ ಇರೋದು ಪೊಲಿಟಿಕ್ಸ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಅಡ್ಮಿನಿಸ್ಟ್ರೇಷನ್ ಅನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಅಲ್ಲಲ್ಲ, ಹಿ ವಾಸ್ ವಿತ್ ಇಂಡೈರೆಕ್ಟ್ಲಿ ವಿತ್ ಜಯಲಲಿತಾ. ಅವರ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು ಆ ಅಡ್ಮಿನಿಸ್ಟ್ರೇಷನ್ ರೇಂಜಲ್ಲೇ ತೊಗೊಂಡ್ಬರ್ತಾರೆ ಇವರು, ಆ ಮಟ್ಟಕ್ಕೆ ಬರ್ತಾರೆ. ಅದಕ್ಕೆ ನಮ್ಮಲ್ಲಿ ಇಲ್ಲಿರ್ತಕ್ಕಂಥ ರಾಜ್ಯದ ನಾಯಕರುಗಳು ಈ ಕಾಂಗ್ರೆಸ್ ಏನೋ ಹೊಂದಾಣಿಕೆ ಆಗ್ಬಿಟ್ರೆ ಭಾಳ ಸಂತೋಷ ಅವ್ರ ಜೊತೆಗೆ. ಇಲ್ಲಿ DK ಶಿವಕುಮಾರ್ ಅವರ ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆ ಆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆಗೆ ಹೋಗುತ್ತೆ. DK ಶಿವಕುಮಾರ್ ಅವರೇ ಭಾಷಣ ಮಾಡಿದ್ರು ನನಗೆ ಗೊತ್ತಿರೋ ಹಾಗೆ ಹೊಸೂರಲ್ಲಿ ಅಂತ ಅನ್ಸುತ್ತೆ. ಯಾರೋ ಒಬ್ರು ಬಂದಿದ್ದಾರೆ MGR ಆಗ್ತೀನಿ ಅಂತ ಅನ್ಕೊಂಡಿದ್ದಾರೆ, ಅವ್ರು MGR ಆಗಲ್ಲ ಅಂತ ಭಾಷಣ ಮಾಡಿದ್ರು DK ಶಿವಕುಮಾರ್ ಅವರು. ಏನು ತೊಂದರೆ ಇಲ್ಲ, ಚುನಾವಣೆಗೆ ಮುಂಚೆ ಹೊಸೂರಲ್ಲಿ ಅದು ರಿಸಲ್ಟ್ ಆಫ್ಟರ್ ರಿಸಲ್ಟು. ಯಾಕಂದ್ರೆ ರಿಸಲ್ಟ್ ಬರಕ್ ಮುಂಚೆ ರಾಹುಲ್ ಗಾಂಧಿದು ಅದೇ ಸ್ಟ್ಯಾಂಡ್ ಇತ್ತು, ಖರ್ಗೆ ಅವ್ರದ್ದು ಅದೇ ಸ್ಟ್ಯಾಂಡ್ ಇತ್ತು, ವೇಣುಗೋಪಾಲ್ದು ಅದೇ ಸ್ಟ್ಯಾಂಡ್ ಇತ್ತು. ಬಟ್ ಈಗ ಸ್ಟ್ಯಾಂಡ್ ಚೇಂಜ್ ಆಗಿದೆ. ಎಸ್, ಮಣಿವಣ್ಣನವರೇ ಮಾತನಾಡೋಣ. ನಾನು ಎಕನಾಮಿಕ್ಸ್ ಏನು ಎತ್ತ ಇದ್ರ ಬಗ್ಗೆ ಮಾತನಾಡೋಣ. ಸುರೇಶ್ ಅವರೇ, ಬಹುಶಃ ನೀವು ಆ ಭರವಸೆಗಳ ಪಟ್ಟಿಯನ್ನು ಗಮನಿಸಿರ್ಬೋದು. ಕರ್ನಾಟಕಕ್ಕಿಂತಲೂ ತೂಕ ಜಾಸ್ತಿ ಇದೆ ಆ ಭರವಸೆಗಳ ಪಟ್ಟಿಯಲ್ಲಿ. ಸಾಧ್ಯ ಅಂತ ಅನ್ಸುತ್ತಾ ನೀವು ತಮಿಳುನಾಡಿನ ಎಕನಾಮಿಕ್ಸ್ ಅನ್ನು ನೋಡಿದ್ರೆ? ನಮಸ್ಕಾರ ರಕ್ಷಿತ್, ಎಲ್ಲ ವೀಕ್ಷಕರು ನಮಸ್ಕಾರ. ಈ ಪರಿಸ್ಥಿತಿ ನೋಡ್ತಾ ಇದ್ರೆ ನಮ್ಮ ಪ್ರಶಾಂತ್ ನಾಥ್ ಅವರು ಆಲ್ರೆಡಿ ಹೇಳಿದಾಗೇನೆ ಇಲ್ಲಿ ನಮ್ಮ ಕರ್ನಾಟಕ ಬಜೆಟ್ಗಿಂತ ಆಲ್ಮೋಸ್ಟ್ ನಾವು ಹೇಳ್ಬೇಕಂದ್ರೆ ಈ ಏನು ಸ್ಕೀಮ್ಸ್ 6 ಸ್ಕೀಮ್ಸ್ ಅಲ್ಲಿ ಕೊಡ್ಬೇಕಾದ್ರೆ ಹತ್ರ 1.25 ಲಕ್ಷ ಕೋಟಿ ಅಲೋಕೇಶನ್ ಬರ್ತದೆ. ಸೊ ನಮ್ಮ ಕರ್ನಾಟಕ ಪ್ಯಾರಾಮೀಟರ್ಸ್ ಗೆ ನಾವು ಮ್ಯಾಚ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಡಬಲ್ ಕಿಂತ ಹೆಚ್ಚಾಗಿ ಅಂತ ಹೇಳ್ಬೋದು. ಸೊ ಇಲ್ಲಿನೇ ನಮ್ಮ ಪರಿಸ್ಥಿತಿಗಳಲ್ಲಿ ಈಗ ರೆವೆನ್ಯೂ ಕಲೆಕ್ಷನ್ ಮತ್ತೆ ಡೆಫಿಸಿಟ್ ಸ್ಟೇಟ್ ಏನಿದೆ ಆ ಪರಿಸ್ಥಿತಿ ಇನ್ನೂ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಅದನ್ನ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಅದನ್ನ ಅವರು ರೆವೆನ್ಯೂ ಕಂಟ್ರೋಲ್, ರೆವೆನ್ಯೂ ಕಲೆಕ್ಷನ್, ರೆವೆನ್ಯೂ ಪಾಯಿಂಟ್ ಆಫ್ ವ್ಯೂ ಏನ್ ಬರುತ್ತೆ ಅನ್ನೋದು ವಿಚಾರನ ವಿಜಯ್ ಅವ್ರ ಸರ್ಕಾರ ಇದ್ರ ಮೇಲೆ ಸ್ವಲ್ಪ ಯೋಚನೆ ಮಾಡಿ ಗಮನ ಮಾಡುವಂತ ವಿಚಾರ. ಇವಾಗ 1.25 ಲಕ್ಷ ಕೋಟಿ ಈಗ ಸಾಕಷ್ಟು ಟೈಮ್ ಐ ಥಿಂಕ್ ನಮ್ಮ ಸೀನಿಯರ್ಸ್ ಪ್ರಶಾಂತ್ ಅವ್ರು ಇದ್ದಾಗ ನಾನು ಹೇಳೋ ವಿಚಾರ ಏನಂದ್ರೆ ಸುಪ್ರೀಂ ಕೋರ್ಟು ಸಹ ಇದ್ರ ಮೇಲೆ ಆಲ್ರೆಡಿ ಇಂಟಿಮೇಷನ್ ಕೊಟ್ಟಿದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನು ಸಹ ಕೊಟ್ಟಿದೆ. ನೀವು ಏನೇನು ಈ ಮ್ಯಾನಿಫೆಸ್ಟೇಷನ್ ಅಲ್ಲಿ ಕೊಡುವಂತ ಆಧಾರಗಳಿದೆ ಅದಕ್ಕೆ ನೀವು ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿರ್ಬೇಕು ಹೊರತು ಸುಮ್ನೆ ನಾನು ಇದು ಕೊಡ್ತೀನಿ ಅದು ಕೊಡ್ತೀನಿ ಅನ್ನೋ ಒಂದು ವ್ಯಾಮೋಹದಿಂದ ಒಂದು ವೋಟ್ ಕಲೆಕ್ಷನ್ ಆಗುವಂತ ವಿಚಾರ ಇರಬಾರ್ದು ಅಂತ. ಈಗ ನಾನು ಸುರೇಶ್ ಅವರೇ ಒಂದ್ ಕೇಳ್ತೀನಿ ನಿಮಗೆ, ಮದುವೆಯಾಗುವಂತ ಹೆಣ್ಣು ಮಕ್ಕಳಿಗೆ 8 ಗ್ರಾಮ್ ಚಿನ್ನ, ಒಂದು ರೇಷ್ಮೆ ಸೀರೆ, ಇದು ಒಂದು ನಾನು ಕೆಲವು ಹೇಳ್ತೀನಿ, ಅದು ಸಾಧ್ಯ ಆಗತ್ತಾ ಅನ್ನುವಂತ ಪ್ರಶ್ನೆಗಳು ಬರುತ್ತೆ. ಅಲ್ಲ ಈಗ 4,000 ರೂಪಾಯಿ ನಾವು 4,000 ರೂಪಾಯಿ ಪ್ರತಿಯೊಬ್ಬ ಗ್ರಾಜುಯೇಟಿಗೆ ಕೊಡ್ತೀವಿ, ನಿರುದ್ಯೋಗಿ ಗ್ರಾಜುಯೇಟಿಗೆ ಕೊಡ್ತೀವಿ ಅಂತ ಕರ್ನಾಟಕದಲ್ಲೂ ಇನ್ನೂ ಕೊಡಕ್ಕಾಗ್ಲಿಲ್ಲ. ಇಲ್ಲಿವರೆಗೂ ನಮ್ಮಲ್ಲೇ ಸಹ ಡಿಸ್ಪರ್ಸ್ಮೆಂಟ್ ಬಂದಿಲ್ಲ. ಸುರೇಶ್ ಕೊಡಕ್ಕಾಗತ್ತಾ ಇಲ್ವಾ ಅನ್ನೋ ಪ್ರಶ್ನೆನೇ ಬರಲ್ಲ. ಈಗ ಕೊಡ್ಲೇಬೇಕು. ವಿಜಯ್ ಮೊದಲ ಚುನಾವಣೆ ಗೆದ್ದಿದ್ದಾರೆ, ಮೊದಲ ಬಾರಿ ಅಧಿಕಾರ ಹಿಡಿತಾ ಇದ್ದಾರೆ. ಈಗ ಕೊಡ್ಲಿಕ್ಕೆ ಆಗತ್ತಾ ಅನ್ನೋದು ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಪ್ರಶ್ನೆ ಇರ್ಬೋದು. ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ನೋಡಿ, ಅಲ್ಲ ಪೊಲಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಅವ್ರು ಕೊಡದೇ ಇದ್ರೆ ಗ್ರಾಫ್ ನೋಡಿ, ರಾಜಕಾರಣದಲ್ಲಿ ಗ್ರಾಫ್ ಮೇಲೆ ಯಾಕೆ ಹೋಗುತ್ತೆ? ನಿಮ್ಮ ಕನ್ಸಿಸ್ಟೆನ್ಸಿ ಹೆಂಗ್ ಉಳಿಯುತ್ತೆ? ನಿಮ್ಮ ಕ್ರೆಡಿಬಿಲಿಟಿ ಮೇಲೆ. ದ ಡೇ ನೀವು ಕೊಡ್ಲಿಕ್ಕೆ ಆಗಲ್ಲ, ನಿಮ್ ಗ್ರಾಫ್ ಕೆಳಗಿಳಿಯುತ್ತೆ. ಈಗ ಕೊಡಕ್ ಆಗಲ್ಲ ಆಗತ್ತಾ ಅನ್ನೋ ಪ್ರಶ್ನೆನೇ ವಿಜಯ್ ಮುಂದೆ ಇಲ್ಲ. ವಿಜಯ್ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಹೆಂಗೆ ಕೊಡಬೇಕು ಅಷ್ಟೇ. ಕರೆಕ್ಟ್. ಈಗ ಅದೇ ವಿಚಾರವಾಗಿ ಪ್ರಶಾಂತ್ ನಾನು ಹೇಳೋದಿದ್ರೆ, ಈಗ ತಾವು ಹೇಳ್ದಂಗೆ 8 ಗ್ರಾಮ್ ಚಿನ್ನನ ಕೊಡ್ಲಿಕ್ಕೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಡಿಸ್ಪರ್ಸ್ಮೆಂಟ್ ಸಹ ಆಗ್ಲಿಕ್ಕೆ ನಾವು ಯೋಚನೆ ಮಾಡಬೇಕು.
ಆಸ್ ಈಗ ನಮ್ಮಲ್ಲಿ ಏನಾಗತ್ತೆ ಅಂದ್ರೆ ಒಂದು ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ ಅಲ್ಲಿ ನಮ್ಗೆ ಡೈರೆಕ್ಟ್ ಒಂದು ಬೆನಿಫಿಷಿಯರಿಗೆ ಟ್ರಾನ್ಸ್ಫರ್ ಸ್ಕೀಮ್ ಆಗತ್ತೆ. ಸೊ ಇಲ್ಲಿ ನಮ್ಮ ಮಹಿಳೆಯರಿಗೆ ಅವ್ರ ಅಕೌಂಟ್ಗೆ ಅವ್ರ ಖಾತೆಗೆ ಡೈರೆಕ್ಟ್ಲಿ ಡೆಪಾಸಿಟ್ ಹೋಗುತ್ತೆ. ಸರ್ ನಾನು ಡೈರೆಕ್ಟ್ ಆಗಿ ಕೇಳ್ತೀನಿ ಒಂದು ವಿಚಾರ. ಒಂದು ರಾಜ್ಯದ GSDP ಮೇಲೆ 26% ನಷ್ಟು ಸಾಲ ಇದೆ. ಅಂತಾರಾಜ್ಯ ಇಷ್ಟೆಲ್ಲ ಯೋಜನೆಗಳನ್ನ ಕೊಟ್ಟು ದಕ್ಕಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಅದನ್ನೇ ನಾನು ಹೇಳ್ತಿರೋ ವಿಚಾರ ರಕ್ಷಿತ್. ಈಗ ಆಲ್ರೆಡಿ ನಮ್ಮ 10.25 ಲಕ್ಷ ಕೋಟಿ ಇರೋದು, ಅದು 12 ಲಕ್ಷ ಕೋಟಿ ಮೇಲೆ ಸಾಲ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ಲಸ್ 25% ಏನು ಸ್ಲ್ಯಾಬ್ ಇದೆ ಅದರಿಂದ ನಾವು ಆಲ್ರೆಡಿ ಇನ್ಕ್ರೀಸ್ ಆಗಿ ಹೋಗ್ತಾ ಇದೀವಿ. ಸೊ ಈಗ 3.5 ರಫ್ಲಿ 3.5 to 3.6% ಅದು ರೆವೆನ್ಯೂ ಡೆಫಿಸಿಟ್ಗೆ ಇಂಪ್ಯಾಕ್ಟ್ ಮಾಡುತ್ತೆ. GSDP ಡೆಫಿಸಿಟ್ಗೆ ನಮ್ಮ ಸ್ಟೇಟ್ GDPಗೆ ಅರೌಂಡ್ ಆಲ್ಮೋಸ್ಟ್ 3.6% ಇಂಪ್ಯಾಕ್ಟ್ ಮಾಡುತ್ತೆ. ಇದಕ್ಕೆ ಯಾವ ರೀತಿ ಸರ್ಕಾರ ರೆವೆನ್ಯೂ ಕಲೆಕ್ಷನ್, ಇದು ಅವರು ಬಜೆಟ್ ನಂತರನೇ ನಾವು ಇದರ ಮೇಲೆ ವಿಚಾರ ಮಾಡ್ಲಿಕ್ಕೆ ಸಾಧ್ಯ. ಯಾವ ರೀತಿ ಅವರು ಬಜೆಟ್ ಅಲೋಕೇಶನ್ ಕೊಡ್ತಾರೆ, ಯಾವ ರೀತಿ ಅವರು ಬಜೆಟ್ ರೆವೆನ್ಯೂ ಕಲೆಕ್ಷನ್ ಕೊಡ್ತಾರೆ, ಅದ್ರ ಮೇಲೆ ಯಾವ ರೀತಿ ಅವರು ನಾನು ಡಿಸ್ಬರ್ಸ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ 8 ಗ್ರಾಮ್ ಚಿನ್ನನ ನಿಮ್ಮೂರಲ್ಲಿ ಒಂದು ಮದುವೆ ಆಗ್ತಾ ಇದೆ ರಕ್ಷಿತ್, ಎಕ್ಸಾಂಪಲ್ ನೀವು ತಮಿಳ್ನಾಡದವರು, ಇವಾಗ ಅಲ್ಲಿ ಹೋಗಿ ಹೇಗೆ ಅದು ರೀಚ್ ಆಗತ್ತೆ ಒಂದು ಬೆನಿಫಿಷಿಯರಿಗೆ? ಒಂದು ರಕ್ಷಿತ್ ಏನಂದ್ರೆ ಸುರೇಶ್ ಅವರೇ ಬಂದೆ ಒಂದು ಪಾಯಿಂಟ್. ಮೊನ್ನೆ ಇಂಟ್ರಿಮ್ ಬಡ್ಜೆಟ್ ಮಾಡಿದಾಗ ರೆವಿನ್ಯೂ ಡೆಫಿಸಿಟ್ 46,000 ಕೋಟಿ ರೂಪಾಯಿ ಮಾಡಿದ್ದಾರೆ. ಪ್ರೊಜೆಕ್ಟೆಡ್ ಅಪ್ ಟು ಈ ಬಡ್ಜೆಟ್ ಫುಲ್ ಟರ್ಮ್ ಬಡ್ಜೆಟ್ ಮಾಡಿದಾಗ 60,000 ಕೋಟಿ ರೂಪಾಯಿ ಅಷ್ಟು ಆಗ್ಬೋದು ಅಂತ ರೆವಿನ್ಯೂ ಇದೆ ಡೆಫಿಸಿಟ್. ಸಾಲ ಎಷ್ಟು ತೊಗೊಂಡಿದ್ದಾರೆ? ಆಲ್ರೆಡಿ ಪ್ರೊಜೆಕ್ಟೆಡ್ ಸಾಲ 1.25 ಲಕ್ಷ ಕೋಟಿ, 1,78,000 ಕೋಟಿ ಸಾಲ ಬೇಕು ಅಂತ ಹೇಳಿದ್ದಾರೆ. ಅದು ತಮಿಳ್ನಾಡು. ಅಂದರೆ ವಿಜಯ್ ಆಗಬೇಕು ಹೊರತು ಈ ಉಕ್ರೇನ್ ಅಧ್ಯಕ್ಷಂತರ ಜೆಲೆನ್ಸ್ಕಿ ಆಗಬಾರ್ದು. ವಿಷಯ ಹೇಳ್ತೀನಿ ಕೇಳಿ. ವಿಷಯದನ್ನೆಲ್ಲ ನೀವು ಹೇಳಿ. ಅಲ್ಲಲ್ಲ ಹೇಳಿದ್ದು ಹಂಗಲ್ಲ ಹೇಳಿದ್ದು, ನಾನು ಇದು ಮಾಡಕ್ಕಲ್ಲ. ವಿಷಯ ಹೇಳೋದಂಥದ್ದು ನೀವೇನ್ರಿ ಮಾತಾಡ್ತಾ ಇದ್ದೀರಾ? ಕಾಂಗ್ರೆಸ್ನವರು ಇನ್ನೂ ಅಲಯನ್ಸ್ ಆಗಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ದೀರಾ. ಒಂದ್ ನಿಮಿಷ ಇರ್ರಿ ಮಾತನಾಡಿ. ನಿಮ್ಗೆ ಇಲ್ಲಿ ಇಡೀ ಒಂದ್ ನಿಮಿಷ ಇರ್ರಿ. ಇಡೀ ಏನ್ ಅಣ್ಣಾಮಲೈ ಅವರು ಪರಿಶ್ರಮ ಹಾಕಿ ಈ ಎರಡು ಪಕ್ಷದ ಏನು ಭ್ರಷ್ಟಾಚಾರವನ್ನು, ವಿಶೇಷವಾಗಿ DMK ಪಕ್ಷದ ಭ್ರಷ್ಟಾಚಾರವನ್ನು ಕಳೆದ ಏನು 4 ವರ್ಷಗಳಿಂದ ಅದಕ್ಕೊಂದು ವೇದಿಕೆ ನಿರ್ಮಾಣ ಮಾಡಿ ವಿಜಯ್ ಬಗ್ಗೆ ಮಾತಾಡಿದ್ರಿ. ಬಿಡಿ, ಒಂದ್ ಸೀಟ್ 4 ಇದ್ದಿದ್ದು 1 ಕೇಳಿದ್ರಿ. ಇನ್ನು ನೀವು ಅಣ್ಣಾಮಲೈ ಇನ್ನೊಂದು ಮತ್ತೊಂದು ಅಂತ ಹೇಳಿದ್ರೆ ಆಗಲ್ಲ, ಮುಗಿದೋಯ್ತದು. ಇದಕ್ಕೆ ಕೇಳ್ತೀನಿ, 4ರಿಂದ 1 ಕೇಳಿದಿರಿ. ಇನ್ನೂ ಕೂಡ ನೀವು ಇದಕ್ಕೆ ಒಂದು ಹೋರಾಟದ ಭೂಮಿಕೆಯನ್ನು ನಿರ್ಮಾಣ ಮಾಡಿದಂಥದ್ದು ತಮಿಳುನಾಡಿನ ಒಳಗಡೆ ಅಣ್ಣಾಮಲೈ ಯಾರು ಬೇಕಾದ್ರೆ ಆಯ್ತಾ? ಜನ ಮಾಹಿತಿ ಕೊಟ್ಬಿಡೋದು. ತಮಿಳವರಾಗ್ಬಿಡ್ತ ನೀವು ಸರಿ ನಾವು ಬೇಡ ಅಂತಲ್ಲ, ಅವೆಲ್ಲ ಬೇಡ, ಗೊತ್ತಾಯ್ತಾನೆ. ಅಣ್ಣಾಮಲೈ ನಿಮಿಷ, ಅಣ್ಣಾಮಲೈ ಅವರು ಏನು ಈ DMK ಅಣ್ಣಾಮಲೈ ಬಿಟ್ಟು ವಿಜಯ್ ಬನ್ನಿ, ವಿಜಯ್ ಬಗ್ಗೆ ಮಾತಾಡೋಣ ಅಂತ ಕರೆದ್ರೆ ಅಣ್ಣಾಮಲೈ ಹೋಗ್ತಾರೆ. ಕೇಳಿ, ಇದೇನು ಇದೆ ಇವೆಲ್ಲವೂ ಡೆಲಿವರಿ ಮಾಡಬೇಕು. ನಾವು ಕರ್ನಾಟಕದಲ್ಲಿ ನೋಡಿದ್ದೀವಿ. ಕರ್ನಾಟಕದಲ್ಲಿ ಈ ಥರ ಗ್ಯಾರಂಟಿಗಳು ಹೇಳಿರೋದ್ರಿಂದ ಕರ್ನಾಟಕ ಯಾವ ರೀತಿ ಆಗಿದೆ ಕೊಡ್ತಾ ಇದ್ದಾರೆ ತಾನೆ. ಅಲ್ಲ, ನಾ ಎಲ್ಲಿಲ್ಲ ಅಂತ ಹೇಳಿದ್ದು. ಯಾವ ಸ್ಥಿತಿ ಒಳಗಡೆ ಕರ್ನಾಟಕದ ಡೆವಲಪ್ಮೆಂಟ್ ಇದೆ ಅಂತ. ಏನು ಈ ಫ್ಲಾಗ್ಶಿಪ್ ಪ್ರೋಗ್ರಾಮ್ಸ್ಗಳೇನಿದೆ, ಇದೇನು ಪಾಪ್ಯುಲರ್ ಮಧ್ಯಪ್ರದೇಶ, ದಿಲ್ಲಿ, ಹರಿಯಾಣ, ಎಲ್ಲ ಕಡೆ ನೀವು ಕೊಡ್ತಾ ಇದ್ದೀರಿ. ನಾ ಹೇಳ್ದಲ್ಲ ಸರ್, ಇದೇನು ಕೊಡ್ತಾ ಇದ್ದಾರೆ, ಇದನ್ನು ಏನು ಕೊಡ್ತಾ ಇದ್ದಾರೆ. ಇವತ್ತು ಆರ್ಥಿಕವಾಗಿ ತಮಿಳುನಾಡು ಯಾವ ಥರ ಇದೆ ಅನ್ನೋದು ನಮ್ಗೆ ಅರಿವಿದೆ. ಅರ್ಥ ಆಯ್ತಾ? ತಾವು ಹೇಳಿದ್ರೆ 10.25 ಲಕ್ಷ ಕೋಟಿ ರೂಪಾಯಿ ಸಾಲ ಇದೆ ಅಂತ. ಕೊಡಲಿ, ನಮಗೆ ಭಾಳ ಹೊಸದಾಗಿ ಬಂದಿದ್ದಾರೆ, ಒಂದು ಡೈಮೆನ್ಷನಲ್ಲಿ ಹೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ನನಗೆ ಬಂದು ಇರ್ತಕ್ಕಂಥ ಆತಂಕ ಅಂತಂದರೆ, ಈ ಭ್ರಷ್ಟ ಕಾಂಗ್ರೆಸ್ ಜೊತೆ ಸೇರ್ತಿರೋಂಥದ್ದು ಅವರಿಗೆ ಗೊತ್ತಾಯ್ತು. ಅವ್ರು ಹೋಗಿ ಭ್ರಷ್ಟ ಕಾಂಗ್ರೆಸ್, ಒಂದು ರಿಜೆಕ್ಟೆಡ್ ಕಾಂಗ್ರೆಸ್ ಗೆದ್ದೆತ್ತಿನ ಬಾಲ ಹಿಡಿತಾ ಇದೀರಿ ನೀವು ಅಂತ. ಈಗ ವಿಜಯ್ಗೆ ಜೈ ಅಂತ ಇದ್ದೀರಿ, ಚೂರಿ ಹಾಕಿದಂಥದ್ದು. ಈಗ ವಿಜಯ್ಗೆ ಜೈ ಅಂತ ಇದ್ದೀರಿ ಅಂತ. ಈಗ ನೋಡಿ, ತಮಿಳುನಾಡಲ್ಲಿ ಒಂದು ವಿಕಲ್ಪ ಬೇಕು. ಇಲ್ಲ DMK ಸಪೋರ್ಟ್ ಮಾಡಿ, ಸಂಪೂರ್ಣ ಮೈತ್ರಿ ಸಪೋರ್ಟ್ ಮಾಡಿ TVK ಸಪೋರ್ಟ್ ಮಾಡಿದ್ರೆ ವೆಲ್ಕಮ್. ಇಲ್ಲ AIDMK ಅವ್ರು ಸಪೋರ್ಟ್ ತಗೊಂಡು ಅಲಯನ್ಸ್ ಮಾಡ್ಕೊಂಡು ವೆಲ್ಕಮ್. ನಮಗೇನು ಇವರೇ ಆಗಬೇಕು, BJP ಸಪೋರ್ಟ್ ಕೊಡಬೇಡ ಅಂತ ನಾವೇನು ಹೇಳ್ತಾ ಇಲ್ಲ. ಯಾರಾದ್ರೂ ಸಪೋರ್ಟ್ ಕೊಡಬೇಕು. ಒಂದು ವಿಕಲ್ಪ ಅತಂತ್ರ ಇದ್ದಾಗ ಒಂದು ಬಿಜೆಪಿ ಕೊಡೋದು ಬೇಡ, ಅದಕ್ಕೆ ನಾವು ಕೊಡ್ತೀವಿ ಅಂತ ವೇಣುಗೋಪಾಲ್ ಕೇಳಿ. ಈಗ ನಾನೇನು ಸರ್ಕಾರ ಬರಬೇಕು, ನಾನು ಹೇಳ್ತಾ ಇದ್ದೀನಿ ಸರ್ಕಾರ ಬರಬೇಕು.
ಟಿವಿಕೆಗೆ ಒಂದು ಅವಕಾಶ ಜನ ಕೊಟ್ಟಿದ್ದಾರೆ, ಅದು BJP ಸರ್ಕಾರ ತಡಿಬೇಕು ಅಂತ ಹೇಳಿದ್ರೆ ಅತಂತ್ರ ಇದೆ. ವೇಣುಗೋಪಾಲ್. ಇದನ್ನ ಡಿಎಂಕೆ ಭಾಷೆಯಲ್ಲಿ ಹೇಳ್ಬೇಕು ಅಂತ ಕೇಳಿ. ವಿಶ್ವಾಸದ್ರೋಹ, ಕೇಳಿ ಈಗ. ವಿಶ್ವಾಸದ್ರೋಹ ಡಿಎಂಕೆ ಭಾಷೆ. ಈಗ ಮುಸ್ಲಿಂ ಲೀಗ್ ಹೇಳಿದೆ ಕೇ- ನಾವು ಕೇ- ಕಾಂಗ್ರೆಸ್ ಈಗ- ತರ ಮಾಡೋದಿಲ್ಲ, ಕೇಳಿ ಕೇಳಿ ನಾವು ಬೆನ್ನಿಗೆ ಈಗ- ಚೂರಿ ಈಗ- ಹಾಕೋದಿಲ್ಲ ಅಂತ ಈಗ ಮುಸ್ಲಿಂ ಲೀಗ್ ಕೇಳಪ್ಪ, ಉತ್ತರ ಕೊಡಿ, ಈಗ ಉತ್ತರ ಕೊಡಿ. ಬೆನ್ನಿಗೆ ಚೂರಿ ಒಂದು ರಾಜ್ಯಸಭಾ ಸದಸ್ಯನ ಸ್ಥಾನ ಮುಖ್ಯಮಂತ್ರಿ ದೊಡ್ಡದು ಅಂತ ಬಿಂಬಿಸಿರ್ತಕ್ಕಂಥವ್ರು ನೀವು ಬಿಹಾರಲ್ಲಿ ನೀವು ಯಾರು ಚೂರಿ ಯಾರಿಗೆ ಹಾಕ್ತಾ ಇದ್ದೀರಾ? ಉದ್ಧವ್ ಠಾಕ್ರೆಗೆ ಹೆಂಗ್ ಚೂರಿ ಹಾಕಿದ್ರಿ, ಶರದ್ ಪವಾರ್ಗೆ ಹೆಂಗ್ ಚೂರಿ ಹಾಕಿದ್ರಿ, ನಿಮ್ಗೆ ಸಾಲಿದೆ. ಇನ್ನು ಮೋದಿಗೆ ಒಂದು ಇವ್ರಿಗಿದೆ, ದೇವೇಗೌಡ ಅಂಡ್ ಸನ್ಸ್ಗಿದೆ ಚೂರಿ ಹಾಕೋದು, ನೀವು ಹಾಕ್ತೀರಿ, ಇನ್ನು 2 ವರ್ಷ ಕಾಯ್ರಿ. ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಒಂದು ವಿಕಲ್ಪ ಇತ್ತು, ನಾವು ಬೆಂಬಲ ಕೊಡ್ತೀವಿ, ಸ್ಪಷ್ಟವಾಗಿ ಬೆಂಬಲ ಕೊಡ್ತೀವಿ. ಎರಡನೇದು, ಅಲ್ಲಿ ಮ್ಯಾನಿಫೆಸ್ಟೋಗೆ 5 ವರ್ಷಗಳ ಕಾಲ ಅವಕಾಶ ಇದೆ. 5 ವರ್ಷಗಳ ಕಾಲ ಮ್ಯಾನಿಫೆಸ್ಟೋಗೆ ಅವಕಾಶ ಇದೆ. ಇದು ಬಜೆಟ್ ಅಲ್ಲ. ಮ್ಯಾನಿಫೆಸ್ಟೋಗೆ ಅವರು ಹಂತವಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ತಮಿಳುನಾಡಿನ ಆರ್ಥಿಕ ವ್ಯವಸ್ಥೆ ಕೇಂದ್ರ ಸರ್ಕಾರದ ಬರ್ಬಾದಾಗಿರೋ ಕೇಂದ್ರ ಸರ್ಕಾರದ ಆರ್ಥಿಕ ವ್ಯವಸ್ಥೆಗಿಂತ ಚೆನ್ನಾಗಿದೆ. ತಮಿಳುನಾಡಲ್ಲಿ ಹೇಳಿದ್ರೆ GSDP ಮೇಲೆ 26% ಸಾಲ ಇದೆ, ಕೇಂದ್ರ ಸರ್ಕಾರದ ಮೇಲೆ 55% ಸಾಲ ಇದೆ. GDP ಮೇಲೆ 55% ಸಾಲ ಇದೆ. ತಮಿಳುನಾಡಲ್ಲಿ ಪರ್ ಕ್ಯಾಪಿಟಾ ಪರ್ ಪರ್ಸನ್ಗೆ ಸಾಲ ಬಂದಿರತಕ್ಕಂಥದ್ದು 1,20,000. ಕೇಂದ್ರ ಸರ್ಕಾರದ 2 ಲಕ್ಷ ರೂಪಾಯಿ ಸಾಲವನ್ನು ನಮ್ಮ ಮೇಲೆ ಹಾಕಿ ಯಾರು ಕೊಡದಲೆ. 14ನೇ ಹಣಕಾಸಿನ ಆಯೋಗದಲ್ಲಿ ತಮಿಳುನಾಡಿಗೆ ಬರ್ತಾ ಇದ್ದಿದ್ದು 4.97% ಡೆವಲ್ಯೂಷನ್, 4.97% ಡೆವಲ್ಯೂಷನ್. ಇವಾಗ ಬರ್ತದೆ 4.09%, ಅಂದರೆ 4.1%. ಎಲ್ಲಿಂದ ಎಲ್ಲಿಗೆ ಅಂದರೆ ನಾನು ಯಾರಿದ್ರೂ ಕೂಡ ತಮಿಳುನಾಡಲ್ಲಿ ಯಾರಿದ್ರೂ ಕೂಡ ದಕ್ಷಿಣ ಭಾರತಕ್ಕೆ ನಾವು ಮುಂಚೆಯಿಂದ ಅನ್ಯಾಯ ಆಗ್ತದೆ ಅಂತ ಹೇಳ್ತಿದ್ದೀವಲ್ಲ, ಇದು ಅನ್ಯಾಯ. ಕೇಂದ್ರ ಸರ್ಕಾರ ಅವರು ನ್ಯಾಯತ್ವ ನಡೆದುಬಿಟ್ರೆ, ನಮ್ಗೆ ಯಾರಿಗೂ ದಕ್ಷಿಣ ಭಾರತವ್ರಿಗೆ ಯಾರಿಗೂ ಮೋಸ ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ ಆರ್ಥಿಕವಾಗಿ ಅಂದರೆ ಖಂಡಿತವಾಗಿ ತಮಿಳುನಾಡು ಚೆನ್ನಾಗಿ 26% ಆಗೋಗತ್ತಿಲ್ಲ, 25% ಒಳಗೆ ಬರ್ತದೆ. ಅದು ನಾವು ಕೂಡ 25% ಒಳಗೆ ಬರ್ತೀವಿ. ಕರ್ನಾಟಕದ ಮಾದರಿ ಇದೆಯಲ್ಲ, ಅದು ಪ್ರೋ ವರ್ಷನ್ ಅಷ್ಟೇ. ತಮಿಳುನಾಡಿಗೆ ಅವ್ರು ಏನು ಮ್ಯಾನಿಫೆಸ್ಟೋ ಇದೆ, ಅಪ್ಡೇಟೆಡ್ ವರ್ಷನ್, ಪ್ರೋ ವರ್ಷನ್ ಅಷ್ಟೇ. ನಾನೇನು ಹೇಳ್ತೀನಿ, ಇಂಥ ಯೋಜನೆಗಳು ಸಾಧ್ಯ ಇದೆ, ಆಮೇಲೆ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೂ ಸಾಧ್ಯ ಇದೆ, ಪ್ರೊವೈಡೆಡ್ ಕೇಂದ್ರ ಸರ್ಕಾರ ನಮಗೆ ಆರ್ಥಿಕತೆಗೆ ತೊಂದರೆ ಕೊಡದಲೆ ನಮಗೆ ಆರ್ಥಿಕ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಸಾಕು. ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತಕ್ಕೆ, ತಮಿಳುನಾಡಿಗೆ, ಕರ್ನಾಟಕಕ್ಕೆ ಆರ್ಥಿಕ ಸ್ವಾತಂತ್ರ್ಯದ ಅಗತ್ಯ ಇದೆ. ನಮ್ಗೆ ಸ್ವಾತಂತ್ರ್ಯ ಕೊಟ್ಬಿಟ್ರೆ ನಾವು ಖಂಡಿತವಾಗಿ ಚೆನ್ನಾಗಿ ಇರ್ತೀವಿ, ಉತ್ತರ ಭಾರತವನ್ನು ಸಾಕ್ತೀವಿ ನಾವು. ಮಾತನಾಡೋಣ. ನನಗೊಂದು ಚಿಕ್ಕ ಬ್ರೇಕ್ನ ಸಮಯ. ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.